ವಿಜಯಪುರದಲ್ಲಿ ಮೊಟ್ಟ ಮೊದಲ ಬಾರಿಗೆ ನ್ಯೂ ಇಯರ್ ಸೆಲೆಬ್ರೇಷನ್. ವಿಜಯಪುರ ನಗರದ ಹೊರವಲಯದ ಕಣ್ಣಾನ್ ಫಂಕ್ಷನ್ ಹಾಲ್ ಮೈದಾನದಲ್ಲಿ ಸಪೇರ್ ಇವೆಂಟ್ಸ್ ವತಿಯಿಂದ ನ್ಯೂ ಇಯರ್ ಬಾಸ್ ಆಯೋಜಿಸಲಾಗಿದ್ದು, ವಿಜಯಪುರ ಜನತೆ ಮೊಟ್ಟ ಮೊದಲ ಬಾರಿಗೆ ರಷ್ಯನ್ ಫೈರ್ ಡ್ಯಾನ್ಸ್, ಲೈವ್ ಡಿಜೆ ಶೋ, ಫುಲ್ ಎಂಟರ್ಟೈನ್ಮೆಂಟ್ ನೊಂದಿಗೆ ಫುಡ್ ಕೂಡ ಕೊಡಲಾಗುವುದು. ಎಲ್ಲಾ ವಯಸ್ಸಿನವರಿಗೆ ಅವಕಾಶವಿದ್ದು, ಯುವಕ ಯುವತಿಯರಿಗೂ ಗ್ರೂಪ್ಗಳಿಗೂ ಸಹ ಅವಕಾಶವಿದ್ದು, ಡಿಸೆಂಬರ್ 31 ರಾತ್ರಿ 9 ಗಂಟೆಯಿಂದ 12 ಗಂಟೆಯವರೆಗೆ ಫುಲ್ ಎಂಟರ್ಟೈನ್ಮೆಂಟ್. ಮತ್ತೇಕೆ ತಡ, ಇವತ್ತೇ ನಿಮ್ಮ ಟಿಕೆಟ್ ಬುಕ್ ಮಾಡಿ. ಕಲ್ಲಡ್ಕ ಪ್ರಭಾಕರ್ ಭಟ್ ರವರು ಮುಸ್ಲಿಂ ಮಹಿಳೆಯರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ನೀಡಿರುವುದನ್ನು ಖಂಡಿಸಿ ಅಸೋಸಿಯೇಷನ್ ಫಾರ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ನಿಂದ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಮಾಡಲಾಯಿತು. ಪ್ರಭಾಕರ್ ಭಟ್ ಇವರಿಗೆ ಪ್ರಭಾಕರ್ ಭಟ್ ಇವರಿಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಆಗಲೇಬೇಕು, ಪ್ರಭಾಕರ್ ಭಟ್ ಇವರ ಬಂಧನ ಆಗಲೇಬೇಕು, ಆಗಲೇಬೇಕು, ಪ್ರಭಾಕರ್ ಭಟ್ ಇವರಿಗೆ ಬಂಧಿಸಬೇಕೇ ಬೇಕು, ಪ್ರಭಾಕರ್ ಭಟ್ ಇವರಿಗೆ ಆಕ್ಷನ್ ತಗೋಬೇಕು. ಇದೇನಿದೆ ಗೌರ್ಮೆಂಟ್ ಇವತ್ತು ಸಣ್ಣ ಬಿದ್ದಿದ್ರೆ ಇಲ್ಲ ಇಂಥವೆಲ್ಲ ಮಾತಾಡ್ತಾವ್. ಯಾಕಂದ್ರೆ ಅವ್ರಿಗೆ ಶಿಕ್ಷಕ ನೀವು ಇದು ಮಾಡಿಲ್ಲ, ಅದಕ್ಕೋಸ್ಕರ ಇದೆಲ್ಲ ಮಾಡಾಕ ನೀವದಂತೂ ಸೌಲಭ್ಯ ಕೊಟ್ಟಂಗಿದೆ. ನಾ ಡಿಸಿ ಬಾಬಿಗೆ ಮನೆ ಹೇಳ್ತೀನಿ, ಇದು ಸ್ಟ್ರಿಕ್ಟ್ಲಿ ನೀವು ಏನು ಕಾನೂನು ಇದೆ ಅದ್ರ ಕೈಗೊಂಡ್ರೆ ಇದೆಲ್ಲ ಆಗೋದಿಲ್ಲ. ಇದು ಮುಂದೆ ಆಗುವಂತ ಹೋಗಬಾರ್ದು ಅಂತ ನಾನು ಇಂಥ ವಿನಂತಿ ತಿಳ್ಕೊಳ್ಳುತ್ತೇನೆ. ಇದಕ್ಕೆ ಅವನಿಗೆ ಇಮಿಡಿಯೇಟ್ ಪ್ರಭಾಕರ್ ಭಟ್ಟಿಗೆ ಅಲ್ಲಿ ಒಯ್ದು ನೀವು ಅದು ಅರೆಸ್ಟ್ ಮಾಡಿ ಇದು ಮಾಡಬೇಕು. ಇಲ್ಲಾದ್ರೆ ನಾವೆಲ್ಲರೂ ಹೆಂಗ್ ಸೇರ್ಕೊಂಡು ನಾವು ಯಾವ ಪರಿಸ್ಥಿತಿ ಬರುತ್ತೆ ಅದಕ್ಕೆ ನಾವು ಮುಂದುವರಿಯಲು ತಯಾರಿದ್ದೇವೆ. ಪ್ರಭಾಕರ್ ಭಟ್ಟಿಗೆ, ಪ್ರಭಾಕರ್ ಭಟ್ಟಿಗೆ, ಪ್ರಭಾಕರ್ ಭಟ್ಟಿಗೆ. ಮೋದಿ ಸಾಹೇಬ್ರಿಗೆ ಒಂದು ಮಾತು ಹೇಳ್ತೀನಿ, ಒಂದ್ ಹೆಂಡತಿ ಅವ್ರಿಗೆ ಸಾಕಾಗ ಆಗ್ತಾ ಇಲ್ಲ, ಅವ್ರೇನ್ ಕಾನೂನು ತೆಗಿತಾರೆ. ಇದು ಮಾತು ಅವ್ರ ಹತ್ರ ಕೊಟ್ಟಿಸ್ರಿ ನನ್ನಿಂದ. ಒಂದೇ ಹೆಣ್ಣು ಮಕ್ಕಳಿಗೆಲ್ಲ ಇಡೀ ದೇಶದ ಎಲ್ಲ ಹೆಣ್ಣು ಮಕ್ಕಳಿಗೆ ಬರುತ್ತೇವೆ. ನಮ್ಮ ಮಾನಕ್ಕನ್ನು ಹಾನಿ ಮಾಡಿದ್ರೆ ಅವ್ರ ಮಾನಕ್ಕೆ ದೇವ್ರು ಮಾಡೋದಿರ್ತಾನೆ. ಇದರಲ್ಲಿ ಜಾತಿ ವಾದಿ ಏನೂ ಇರಲ್ಲ. ಈ ಜಗತ್ತಿನಲ್ಲಿ ಇದ್ದ ಬಳಿಕ ಎಲ್ಲ ಹೆಣ್ಣು ಮಕ್ಕಳು ಅಷ್ಟೇ ಅಧಿಕಾರ, ಅಷ್ಟೇ ಮರ್ಯಾದೆ, ಅಷ್ಟೇ ಇದು. ಈ ನಮ್ಮ ಮೋದಿ ಸಾಹೇಬ್ ಯಾರು ಒಂದ್ ಹೆಂಡತಿಗೆ ಸಾಕಾಗ್ ಆಗ್ತಾ ಇಲ್ಲ, ಅವ್ರೇನ್ ಕಾನೂನು ತೆಗಿತಾರೆ. ಅದಕ್ಕೆ ಮೊದಲು ಫಾಲೋ ಮಾಡಿ ಹೇಳಕ್ ಹೇಳ್ರಿ, ಆಮೇಲೆ ಕಾನೂನು ತೆಗಿಯತ್ ಹೇಳ್ರಿ. ಹಿಜಾಬ್ ನಮ್ದೇನದ, ನಾವು ಬಟ್ಟೆ ತುಂಬಾ ಹಾಕೊಂಡು ಹೋಗೋದಕ್ಕೆ ನಮ್ಮ ಅಧಿಕಾರ ಇಲ್ಲ. ನಿಮ್ಮಂಗ್ ನಾವೆಲ್ಲ ತಲೆ ತಿರ್ಕೊಂಡು ತಿನ್ನಬೇಕಂತ ಏನ್ರಿ ಕಾನೂನು ಅದ? ಹಿಜಾಬ್ ಅಂದ್ರೆ ಏನದು ನಮ್ದು? ನಮ್ ಹಿಜಾಬ್ ಇದ್ದು ನಮ್ಮ ಮರ್ಯಾದೆಗೋಸ್ಕರ ನಮ್ದು ಇದು. ಇಲ್ಲಿ ತೆಗೆಯಾರು ನಮ್ಮ ಅಧಿಕಾರ ಅದ. ನಮ್ಮ ಬಟ್ಟೆ ನಮ್ ತರ, ನಾವು ಊಟ ನಮ್ ತರ, ಇದೆಲ್ಲ ನಮ್ಮ ಅಧಿಕಾರ ಅದ. ಇದು ಮೂರು ಏನ್ ಹೇಳ್ತಾ ಇದಾರ, 4-5 ಗಂಟೆ ಇರ್ಬೇಕಂತ ಹೇಳ್ತಾರ ಅವ್ರು ನಮಗ. ಇದು ನಾವು ಮಾಡ್ಕೊಂಡ್ರು ಯಾವ ತರದಿಂದ ಪದ್ಧತಿ ನಮ್ಮ ಕುರಾನನ್ನು ಮೊದಲು ಓದಂತ ಹೇಳ್ರಿ, ಆ ಧರ್ಮದ ಬಗ್ಗೆ ತಿಳ್ಕೊ ಅಂತ ಹೇಳ್ರಿ. ಆಮೇಲೆ ಏನ್ ಹೇಳ್ರಿ, ಮುಸ್ಲಿಂ ಹೆಣ್ಣು ಮಧ್ಯೆ ಏನಾದ್ರು ಮಾತಾಡಕ್ ಹೇಳ್ರಿ. ಇದು ನಮಗೆ ಸಂಬಂಧಪಟ್ಟಿದ್ದ ಅಷ್ಟೇ ಅಲ್ಲ, ಅವ್ರ ತಾಯಿಗೂ ಬಂತು, ಅವ್ರ ಇದಕ್ಕೂ ಬಂತು, ಅವ್ರ ಮಗಳಿಗೂ ಬಂತು, ಅವ್ರ ತಂಗಿಗೂ ಬಂತು, ಎಲ್ಲರಿಗೂ ಬಂತು. ಇದು ಮಾತು ನನಗೆ ಅಷ್ಟೇ ಬಂದಿಲ್ಲ, ಇದು ನಮ್ಮೆಲ್ಲ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಮಾತ್ರ ಬಂದಿಲ್ಲ. ಇದು ಎಲ್ಲರ ಸಲುವಾಗಿ ಬಂದಿದೆ. ಇದು ವಿಚಾರ ಮಾಡಿ ಇನ್ನೊಮ್ಮೆ ಅವರು 800,000 ವರ್ಷ ಆಳ್ದವ್ರು ನಾವು. ನಮ್ದು ಇತಿಹಾಸ ಐತಿ. ಇವತ್ತು ಹಿಂದೂಸ್ತಾನದಲ್ಲಿ ನಿಮ್ಗೆ ಏನಾದ್ರು ಕಂಡ್ರೆ ಇದು ನಮ್ಮದೇ ಒಂದು ಇತಿಹಾಸ ಇದೆ, 1000 ವರ್ಷದ್ದು. ನಿಮ್ದು ಯಾರ್ದು ಇಲ್ಲ. ನಮ್ದು ಇವತ್ತು ಇತಿಹಾಸ ಓದುದು ನಮ್ದು. The history belongs to the Muslims only. We have ruled this country for 1000 years. Not the ordinary people. Why you are condemning? Because you are a majority and we are the minorities. ಗಣ್ಯ ವ್ಯಕ್ತಿಗಳು, ವಕೀಲರು, ಡಾಕ್ಟರ್ ಜನರು ಎಲ್ಲರೂ ಕೂಡಿ ನಮ್ಮಲ್ಲಿ ಒಂದು ವಿನಂತಿ ಹೇಳಿ ಗುಂಡಿಸಾಗ ಅದು ವಿನಂತಿ ಏನಂತಂದ್ರ, ಈಗ ನಾಳೆ ಮತ್ತೆ ಇದು ಹೊಂಟೈತಿ ಹಬ್ಬದಾಗಿ ಸಿದ್ದೇಶ್ವರ ಜಾತ್ರೆ. ಆ ಜಾತ್ರೆ ಒಳಗ ಒಂದು ನಿಮಿಷ, ಸಿದ್ದೇಶ್ವರ ಜಾತ್ರೆ ಒಳಗ ಮುಸಲ್ಮಾನ್ರಿಗೆ ಅಂಗಡಿ ಇಡಬಾರ್ದಂತೆ. ಏನು ಅದಕ್ಕ ನೀವು ಜಾತಿ ತರ್ತೀರಿ ಜಾತ್ರೆಗೆ, ನಾವು ಉರುಸ್ ಮಾಡ್ತೀವಿ ಅಲ್ಲಿ ಎಲ್ಲ. ಅಜ್ಮೇರ್ ಇದಕ್ಕೆ ನೋಡ್ರಿ, ಗುಲ್ಬರ್ಗಾಗ ಸಾಜಾ ಮಂದಿನ ದರ್ಗಾಗ ಎಲ್ಲ ಹಿಂದೂ ಮಂದಿನ ಅಲ್ಲಿ, ಅಲ್ಲಿನ ನೀವು ಜಾತಿ ತರ್ತೀರಿ. ಇದು ಆಗಬಾರ್ದು ಸಾಹೇಬ್ರ. ಅದು ನೀವೆಲ್ಲ ಗೌರ್ಮೆಂಟ್ದವ್ರು. ವೈ ಯು ಆರ್ ನಾಟ್ ಟೇಕಿಂಗ್ ಸೀರಿಯಸ್ಲಿ? ಐ ಆಮ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ವೈ ಯು ಆರ್ ಕೀಪಿಂಗ್ ಕ್ವೈಟ್? Why you are becoming the witnesses?
So, in order to bring to your kind notice, a few lines I am going to read. Please listen me, sir. To the Deputy Commissioner, Jaipur, reporting of cognizable offences committed with a motive to incite violence and breach of peace. We would like to bring to your notice that we witnessed a gross violation of the rule of law when a leader of PHC by name Kalladka Prabhakar Bhatt reportedly targeted married Muslim woman while speaking during a Hanuman Jayanti celebrations in Srirangapatnam in Mandya on Wednesday, 27/12/23. His statement. ಇನ್ನು ಮೊನ್ನೆ ದಿವಸ ಕಲ್ಲಡ್ಕ ಪ್ರಭಾಕರ್ ಭಟ್ಟಿ ಅವರು ಮುಸ್ಲಿಂ ಹೆಣ್ಮಕ್ಕಳ ಬಗ್ಗೆ ಅವಹೇಳನಕಾರಿ ಮಾತಾಡಿದ ಬಗ್ಗೆ ಹಾಗೂ ದಿನಾಂಕ 20/12/2023 ಶ್ರೀರಾಮ ಸೇನೆಯವರು ಸಂಕ್ರಮಣ ಮತ್ತು ಸಿದ್ದೇಶ್ವರ ಜಾತ್ರೆಯಲ್ಲಿ ಅನ್ಯ ಧರ್ಮೀಯರಿಗೆ ವ್ಯಾಪಾರ ವ್ಯವಸ್ಥೆ ನಾವು ಮಾಡ್ಲಿಕ್ಕೆ ಕೊಡಂಗಿಲ್ಲ ಅಂತ ಇನ್ನು ಹೇಳಿಕೆ ಕೊಟ್ಟಿದ್ದಾರೆ. ಅದರ ವಿರುದ್ಧ ಕ್ರಮವಾಗಿ ನಾವು ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗೆ ಮನವಿ ಸಲ್ಲಿಸಲಿಕ್ಕೆ ಬಂದಿದ್ದೇವೆ. ಇವತ್ತು ಕಲ್ಲಡ್ಕ ಪ್ರಭಾಕರ್ ಭಟ್ಟಿ ಅವರು ವಿರುದ್ಧ ಈಗಾಗಲೇ ಶ್ರೀರಂಗಪಟ್ಟಣದಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ಈ ಪ್ರಕರಣಗಳು ರಾಜ್ಯಾದ್ಯಂತ ದಾಖಲಾಗಬೇಕಾಗಿದೆ ಮತ್ತು ಪ್ರತಿ ಜಿಲ್ಲೆಯಲ್ಲಿ ಅವರ ವಿರುದ್ಧ FIR ಆಗಿ ಅವರು ಬಂಧನವಾಗಬೇಕು. ನನಗೆ ಆಶ್ಚರ್ಯ ಅನಿಸ್ತಾ ಇದ್ದೆ, ಸರ್ಕಾರ ಇವತ್ತು 88% ಮುಸ್ಲಿಂ ಓಟನ್ನು ಪಡೆದುಕೊಂಡ ಸರ್ಕಾರ ಇವತ್ತು ಕಲ್ಲಡ್ಕ ಪ್ರಭಾಕರ್ ಭಟ್ಟಿ ಅವರಿಗೆ ಬಂಧನ ಮಾಡ್ಲಿಕ್ಕೆ ತಯಾರಿಲ್ಲ. ಕೇವಲ ನಾಲ್ಕು ವಾಸರ FIR ರಿಜಿಸ್ಟರ್ ಮಾಡಿ ಕೈ ತೊಗೊಂಡ್ಬಿಡುವಂತ ಉದ್ದೇಶ ಹೊಂದಿದೆ ಅಂತ ಇವತ್ತು ನಾನು ಘಂಟಾಘೋಷವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಇದು ಸಿದ್ದರಾಮಯ್ಯ ಅವರು ನಾನು ಪ್ರಶ್ನೆನೂ ಮಾಡ್ತೇನೆ. ತಾವು ಚುನಾವಣೆ ಪೂರ್ವದಲ್ಲಿ ಮುಸ್ಲಿಮರಿಗೆ 4% ಕೊಡ್ತೀನಿ, ಹಿಜಾಬದ್ದು ನಿಷೇಧ ವಾಪಸ್ ಪಡೆದುಕೊಳ್ತೀನಿ ಅಂತ ಹೇಳುವ ಮುಖಾಂತರ ಇವತ್ತು ನಿಮ್ಮ ಸಮ್ಮುಖದಲ್ಲೇ ನಿಮ್ಮ ಮೈಸೂರು ಡಿಸ್ಟ್ರಿಕ್ಟ್ ಮಂಡ್ಯ ಡಿಸ್ಟ್ರಿಕ್ಟ್ ನಲ್ಲಿನೇ ಇಂಥ ಒಬ್ಬ ಪರಿಷದವರು RSS ನವರು ಇಂಥ ಒಂದು ಮಾತು ಹೇಳ್ತಾರಂದ್ರೆ ಇದು ಬಹಳ ಖೇದಕರ ಸಂಗತಿ. ಮತ್ತು ಇವತ್ತು ಕಾಂಗ್ರೆಸ್ ಪಕ್ಷ ಜಾತ್ಯತೀತ ಅನ್ನಲಿಕ್ಕೆ ನನಗೆ ನಾಚಿಕೆ ಬರ್ತಾ ಇದೆ ಇವತ್ತು. ನೀವು ಅಂದ್ರೆ ಇದು ಆಗ್ಲಿ ಅಂತ ನೀವು ಬಯಸ್ತಾ ಇದ್ದೀರಿ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಮುಂದೆ ಅಪ್ಪಿ ಚುನಾವಣೆ ಇದೆ. ಕಲ್ಲಡ್ಕ ಪ್ರಭಾಕರ್ನವರು ಇಂಥದ್ದು ಮಾತಾಡ್ಲಿ, ಮುಸ್ಲಿಮರಿಗೆ ತೊಂದರೆ ಆಗ್ಲಿ, ಅವ್ರು ನಮ್ ಬಂದಾಗ ನಾವೊಂದು FIR ಮಾಡಿ ಕೈ ತೊಗೊಂಡ್ಬಿಟ್ರೆ ಅವ್ರು ನನಗೆ ವೋಟ್ ಹಾಕ್ತಾರೆ. ಮೂರ್ಖ ಮಾಡ್ತಾ ಬಂದಿದ್ದೀರಿ ನೀವು ಕರ್ನಾಟಕ ಮುಸಲ್ಮಾನರಿಗೆ. ಆದ್ರೆ ಇದೇ ಉತ್ತರ ಪ್ರದೇಶ ಮಾಡ್ಲಿಕ್ಕೆ ಹೋದ್ರೆ ನೀವು ಮಾಡ್ ನಡೆಯಂಗಿಲ್ಲ. ಅಲ್ಲಿ ಗೊತ್ತಾಗಿದೆ ಕಾಂಗ್ರೆಸ್ ಏನಿದೆ ಎಂಬುದು. ನೀವು ನಿಜವಾಗಲೂ ಅಲ್ಪಸಂಖ್ಯಾತರ ಹಿತರಕ್ಷಣೆ ಕಾಪಾಡ್ತಿದ್ರೆ ಅವರಿಗೆ ಬಂಧನ ಮಾಡಬೇಕು. ಎಲ್ಲಾ ಡಿಸ್ಟ್ರಿಕ್ಟ್ ನಲ್ಲಿ ಅವ್ರ ವಿರುದ್ಧ FIR ಆಗಬೇಕು ಮತ್ತೆ ಎಲ್ಲಾ FIR ಆಗಿ ಆ ಪ್ರಕರಣದಲ್ಲಿ ಬಂಧನ ಆಗಬೇಕು. ಇವತ್ತು ಹೈಕೋರ್ಟ್ ನಲ್ಲಿ ಹೋಗಿ ಅವ್ರಿಗೆ ಸಲೀಸಾಗಿ ಬೇಲ್ ಕೊಡಂಗೆ ಮಾಡಿಬಿಡ್ತೀರಾ ನೀವು. ಅರೆಸ್ಟ್ ಯಾಕೆ ಮಾಡ್ಲಿಲ್ಲ? FIR ಮಾಡಿದ್ರಿ. ರಜ್ಮಾನ್ ನಜೀರ್ ಚಿಕ್ಕನಹಳ್ಳಿ ಅವರು ಕಂಪ್ಲೇಂಟ್ ಕೊಟ್ಟಾಗ FIR ಮಾಡಿದ್ರಿ, ಆದ್ರೆ ಬಂಧನ ಮಾಡಲಿಲ್ಲ. ಈ ಕ್ರಮವನ್ನು ನಾನು ಸರ್ಕಾರದ ಕ್ರಮವನ್ನು ಖಂಡಿಸ್ತೇನೆ. ಎರಡನೇದಾಗಿ ಇಲ್ಲಿ ನಾಳೆ ಜನವರಿ 13ಕ್ಕೆ ಸಂಕ್ರಮಣ ಇದೆ. ಆ ಸಂಕ್ರಮಣದಲ್ಲಿ ಯಾವತ್ತೂ ಈ ನಮ್ಮ ವಿಜಯಪುರ ಜಿಲ್ಲೆ ಸುಕೋಮ ಸೌಹಾರ್ದತೆಯನ್ನು ಕಾಪಾಡದಂತ ಜಿಲ್ಲೆ. ಸಿದ್ದೇಶ್ವರ ಸ್ವಾಮಿಗಳು ಇರುವ ತನಕ ವ್ಯಾಪಾರಕ್ಕೆ ವಹಿವಾಟಿಗೆ ಯಾವುದೇ ತೊಂದರೆ ಆಗಲಿಲ್ಲ. ಇವತ್ತು ಸಿದ್ದೇಶ್ವರ ಸ್ವಾಮಿ ಅಗಲಿದ್ದಾರೆ ಅಂತ ಹೇಳಿ ಕೆಲವೊಂದು ಶ್ರೀರಾಮ ಸೇನೆ ಸಂಘಟನೆಗಳು ಮೊನ್ನೆ ಸಿದ್ದೇಶ್ವರ ದೇವಸ್ಥಾನ ಮುಂದೆ ಅನ್ನ ಧರ್ಮೀಯರಿಗೆ ವ್ಯಾಪಾರ ಮಾಡ್ಲಿಕ್ಕೆ ಅವಕಾಶ ಕೊಡಬಾರದಂತ ಮನವಿ ಸಲ್ಲಿಸ್ತಾ ಇದ್ದಾರೆ. ಅಂದ್ರೆ ಇವರು ಸಂವಿಧಾನಿಕವಾಗಿ ನಡ್ಕೊಳ್ತಾ ಇದ್ದಾರಾ? ಇದು ದೇಶ ಸಂವಿಧಾನ ಮತ್ತು ಈಗ ವೈಜ್ಞಾನಿಕವಾಗಿ ಇದು ಕೆಲಸ ನಡೀತಾ ಇದೆ ಆ ದೇಶದಲ್ಲಿ ಅಂತ ನನ್ನ ಪ್ರಶ್ನೆ ಕಾಡ್ತಾ ಇದೆ. ಅದಕ್ಕಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗೆ ನಾನು ಈ ಮೂಲಕ ಹೇಳೋದೇನೆಂದ್ರೆ, ತಾವು ಅನ್ಯ ಧರ್ಮೀಯರಿಗೆ ಅಲ್ಲಿ ಸಂರಕ್ಷಣೆ ಕೊಡಬೇಕು, ಅವರಿಗೆ ವ್ಯಾಪಾರ ವಹಿವಾಟು ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಮತ್ತು ಕಲ್ಲಡ್ಕ ಪ್ರಭಾಕರ್ ವಿರುದ್ಧ ಯಾವುದೇ ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ತಾವು ಏನದ ಪ್ರಕರಣ ದಾಖಲಿಸಿ ಅವರಿಗೆ ಬಂಧನ ಮಾಡಿ ಕೊಡಬೇಕಂತ ಹೇಳಿ ನಾನು ಇವತ್ತು ತಮ್ಮಲ್ಲಿ ಆಗ್ರಹ ಪಡಿಸ್ತಾ ಆಗ್ತಿದ್ದೀನಿ. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ News 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.